ನಮಸ್ತೆ ವೀಕ್ಷಕರೇ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಗೆ ಕರ್ಣ ಸೂತಪುತ್ರನಾಗಿದ್ದವನು ರಾಜಪುತ್ರನಾಗಿ ಬದಲಾದ ಅಂತ ತಿಳಿಸ್ಕೊಟ್ಟೆ. ಅದೇ ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಕೌರವರು ಹಾಗೆ ಪಾಂಡವರು ಇಬ್ರು ಸೇರ್ಕೊಂಡು ತಮ್ಮ ಗುರುಗಳಾದಂತಹ ದ್ರೋಣರಿಗೆ ಗುರುದಕ್ಷಿಣೆಯನ್ನ ನೀಡ್ತಾರೆ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಮೊದಲಿಗೆ ಏನಾಗುತ್ತೆ ಅಂದ್ರೆ, ದ್ರೋಣರು ತಮ್ಮ ಎಲ್ಲ ವಿದ್ಯಾಭ್ಯಾಸವನ್ನ ಪೂರ್ತಿಯಾಗಿ ಹೇಳ್ಕೊಡ್ತಾರೆ. ಪಾಂಡವರು ಕೌರವರು ಅವ್ರ ಕೈಲಾದಷ್ಟು ಅಷ್ಟನ್ನು ಪೂರ್ತಿಯಾಗಿ ಕಲ್ತ್ಕೊಂಡು ಕೊನೆ ದಿನ ಏನಾಗುತ್ತೆ, ದ್ರೋಣರು ಬಂದು ಹೇಳ್ತಾರೆ, ನೋಡ್ರಪ್ಪ ಈ ತರ ನಾನು ನಿಮಗೆ ವಿದ್ಯೆ ಹೇಳ್ಕೊಡ್ಬೇಕಿತ್ತು, ಹೇಳ್ಕೊಟ್ಟಿದ್ದೀನಿ, ನಿಮ್ಮ ವಿದ್ಯಾಭ್ಯಾಸ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ, ಆದ್ರೆ ನನ್ನ ಗುರುದಕ್ಷಿಣೆಯನ್ನ ಇನ್ನೂ ಕೊಟ್ಟಿಲ್ಲ, ಕೊಡ್ತೀರಾ ಅಂತ. ಅದಕ್ಕೆ ಕೌರವರು ಪಾಂಡವರು ಇಬ್ರು ಒಪ್ಕೊಂತಾರೆ, ನಿಮ್ಗೆ ಏನ್ ಬೇಕಾದ್ರೂ ಕೇಳಿ ನಾವು ತಂದು ಕೊಡ್ತೀವಿ, ಯಾವುದೇ ರೀತಿಯ ವಸ್ತುಗಳಾದ್ರೂ ಪರವಾಗಿಲ್ಲ ಅಂತ. ಅವಾಗ ನಮ್ಮ ದ್ರೋಣರು ಹೇಳ್ತಾರೆ, ಇಲ್ಲಪ್ಪ ನನಗೆ ಯಾವುದೇ ರೀತಿಯ ವಸ್ತುಗಳು ಬೇಡ, ಆದ್ರೆ ನನಗೆ ದೃಪದ ಅನ್ನೋ ಒಬ್ಬ ಮಹಾರಾಜ ಇದ್ದಾನೆ, ಅವನನ್ನ ನೀವು ಹಿಡ್ಕೊಂಡು ನನಗೆ ಅಂತ ಕರ್ಕೊಂಡು ಬರ್ಬೇಕು, ಅವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗತ್ತೆ ಅಂತ. ಪಾಂಡವರು ಹಾಗೆ ಕೌರವರು ಇಬ್ರು ಒಪ್ಕೊಂತಾರೆ. ಪಾಂಡವರು ಹೋಗೋಕಿನ ಮುಂಚೆನೆ ಕೌರವರು ನಾನು ಹೋಗ್ತೀನಿ ಅಂತ ಹೇಳಿ ಅಷ್ಟು ಜನನು ಹೊರಡೋಕ್ ಶುರು ಮಾಡ್ತಾರೆ. ಇದನ್ನ ನೋಡಿದಂತಹ ನಮ್ಮ ಯುಧಿಷ್ಠಿರ ಹೇಳ್ತಾನೆ, ಇರಿ ಒಂದ್ ನಿಮಿಷ, ಕೌರವರು ಹೋಗಿದ್ದಾರೆ, ಕೌರವರು ಬಂದ ಮೇಲೆ ನಾವು ಹೋಗೋಣ, ಎಲ್ಲರೂ ಒಟ್ಟಿಗೆ ಹೋಗೋದು ಬೇಡ ಅಂತ. ಕೌರವರ ಅಷ್ಟು ಸೈನ್ಯ ಹೋಗುತ್ತೆ, ಪದಾತಿ ಆಗಿರ್ಬೋದು, ಆನೆ ಆಗಿರ್ಬೋದು, ಅಥವಾ ಕುದುರೆ, ಒಂಟೆ, ಅವ್ರ ಹತ್ರ ಏನೇನಿದೆ ಎಲ್ಲಾನು ತಗೊಂಡು ಅವರು ಹೋಗ್ತಾರೆ ಯುದ್ಧಕ್ಕೆ. ಆದ್ರೆ ದೃಪದ ಅಲ್ಲಿ ಕೇವಲ ಒಬ್ಬ ಯಾವ್ದೋ ಬಡ ರಾಜ ಅಥವಾ ಕೈಲಾಗದೆ ಇದ್ದವನಂತಲ್ಲ, ಅವನು ಕೂಡ ತುಂಬಾ ಶಕ್ತಿವಂತ ಆಗಿರ್ತಾನೆ, ಅವನಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ಆಫ್ ಪವರ್ ಇರುತ್ತೆ. ಅವನೇನ್ ಮಾಡ್ತಾನೆ, ಕೌರವರನ್ನ ಎದುರಿಸ್ಬಿಡ್ತಾನೆ. ಅಂದ್ರೆ ಕೌರವರು ಅವನ ಮೇಲೆ ಸೋತ್ ಬಿಡ್ತಾರೆ. ಹಾಗಾಗಿ ಅವ್ರಿಗೆ ತುಂಬಾ ಬೇಜಾರಾಗತ್ತೆ, ಅವರು ನಿರಾಸೆಯಿಂದ ಮತ್ತೆ ವಾಪಸ್ ಬರ್ತಾರೆ. ಇದನ್ನ ನೋಡಿದಂತಹ ಯುಧಿಷ್ಠಿರ ಹೇಳ್ತಾನೆ, ಅರ್ಜುನ ಈಗ ನಮ್ಮ ಸಮಯ ಬಂದಿದೆ, ನೀನು ಹೊರಡು ಅಂತ. ಅರ್ಜುನ ಏನ್ ಮಾಡ್ತಾನೆ, ಭೀಮ ಹಾಗೆ ನಕುಲ ಸಹದೇವ 4 ಜನನು ಸೇರ್ಕೊಂಡು ಯುಧಿಷ್ಠಿರನ ಕಾಲಕ್ಕೆ ಬಿದ್ದು ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವ್ರ ಗುರುಗಳ ಆಶೀರ್ವಾದನ ತಗೊಂಡು ಯುದ್ಧಕ್ಕೆ ಅಂತ ಹೊರಡ್ತಾರೆ. ಮೊದಲನೇದಾಗಿ ಏನಾಗುತ್ತೆ, ನಾನು ಆಗ್ಲೇ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಾಗೆ ನಕುಲ ಸಹದೇವರಿಬ್ರು ಕೂಡ ಇಲ್ಲಿ ವಿದ್ಯೆಯಲ್ಲಿ ತುಂಬಾ ಜಾಣರಾಗಿದ್ದರಿಂದಾಗಿ ಅಲ್ಲಿದ್ದಂತಹ ಸೈನಿಕರಗಳ ಮೇಲೆ ಅವರು ದಾಳಿ ಮಾಡೋಕ್ ಶುರು ಮಾಡ್ತಾರೆ, ಧ್ವಂಸ ಮಾಡೋಕ್ ಶುರು ಮಾಡ್ತಾರೆ. ಭೀಮ ಗದಾ ಯುದ್ಧದಲ್ಲಿ ತುಂಬಾ ಶಕ್ತಿವಂತನಾದ್ದರಿಂದ ಅವನ್ ಗದೆನ ಬೀಸಿದ ಹಾಗೆ ಈ ಕಡೆ ಆನೆ ಕುದುರೆಗಳಾಗಿರ್ಬೋದು ಅಥವಾ ಹೊಟ್ಟೆ ಅವ್ರು ಏನೇನೋ ಇದರಿಂದ ಬರ್ತಿದ್ದಾರೆ ಅದು ಪ್ರತಿಯೊಂದು ಕೂಡ ನಾಶ ಆಗಕ್ ಶುರುವಾಗುತ್ತೆ. ನಂತರ ಬಂದಂತಹ ಅರ್ಜುನ, ಅಂದ್ರೆ ಒಂದೊಂದ್ ಬ್ಯಾಚ್ ಅಲ್ಲಿ ಬರ್ತಿರ್ತಾರಲ್ಲ, ಅದೇ ತರ ನಂತರ ಬಂದಂತಹ ಅರ್ಜುನನ್ ಕತೆ ಏನಾಗುತ್ತೆ ಅಂದ್ರೆ, ಅವನು ತನ್ನಲ್ಲಿ ತುಂಬಾ ತೀಕ್ಷ್ಣವಾದ ಬಾಣಗಳು, ಅಂದ್ರೆ ತುಂಬಾ ಪವರ್ಫುಲ್ ಬಾಣಗಳು ಅಂತ ಏನ್ ಕರಿತೀವಿ, ಅದನ್ನ ಬಿಡೋಕ್ ಶುರು ಮಾಡ್ತಾನೆ. ಅದರಿಂದಾಗಿ ಏನಾಗುತ್ತೆ, ದೃಪದನ ಪೂರ ಒಂದು ರಥ ಏನಿರುತ್ತೆ ಅದು ಬಾಣಗಳಿಂದನೇ ಮುಚ್ಕೊಬಿಡುತ್ತೆ. ಸೊ ಅದರಿಂದ ದೃಪದ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಿಶಸ್ತ್ರಧಾರಿಯಾಗಿ ಅವನು ತನ್ನ ಸೋಲನ್ನು ಒಪ್ಕೊಂತಾನೆ. ಹಾಗೆ ಅವನನ್ನ ಕಟ್ಟಿ ತಂದು ದ್ರೋಣರ ಮುಂದೆ ಬಿಡ್ತಾರೆ. ಬಿಟ್ಟು ಹೇಳ್ತಾರೆ, ಗುರುಗಳೇ ನೀವು ಕೇಳಿದಂತಹ ಕೆಲಸ ಇವತ್ತಾಗಿದೆ, ನೀವು ಹೇಳಿದ ಹಾಗೇನೆ ನಾವು ದೃಪದನ್ನ ಹಿಡ್ಕೊಂಡು ಬಂದಿದೀವಿ ಅಂತ. ದ್ರೋಣರಿಗೆ ತುಂಬಾ ಖುಷಿ ಆಗತ್ತೆ. ದ್ರೋಣರು ಅವನಲ್ಲಿ ಕಟ್ಟಿದ್ದಂತಹ ಎಲ್ಲಾ ಕಟ್ಟುಗಳನ್ನ ಬಿಚ್ಚಿ ಹೇಳ್ತಾರೆ, ಚೆನ್ನಾಗಿದೆ, ನಿನಗೆ ನೆನಪಿದ್ಯಾ ಅಂತ. ಪಾಪ ದೃಪದ ಬೇರೆ ಯಾವುದೇ ಆಪ್ಷನ್ ಇರ್ಲಿಲ್ಲ ಅವನ ಹತ್ರ. ಅವನು ಒಪ್ಕೊಂತಾನೆ, ಹೌದು ನನಗೆ ನೆನಪಿದೆ, ಎಲ್ಲ ಪ್ರತಿಯೊಂದು ನೆನಪಾಯ್ತು ನನಗೆ, ನಾನು ನಿನಗೆ ಮೋಸ ಮಾಡಿದೆ, ನಾನು ನಿನಗೆ ಅವಮಾನ ಮಾಡಿದೆ, ನನ್ನ ರಾಜ್ಯಕ್ಕೆ ಬಂದಾಗ ನನ್ನ ಹತ್ರ ಮಾಡಬಾರ್ದಿತ್ತು, ಯಾಕಂದ್ರೆ ನಾವಿಬ್ರು ತುಂಬಾ ಒಳ್ಳೆ ಗೆಳೆಯರಾಗಿದ್ರು ಅಂತ ದೃಪದ ತನ್ನ ತಪ್ಪನ್ನ ಒಪ್ಕೊಂತಾನೆ. ಅದಾದ್ಮೇಲೆ ದ್ರೋಣರ್ ಹೇಳ್ತಾರೆ, ಇನ್ಮೇಲಿಂದ ನಾನು ಭಾಗೀರಥಿ ನದಿಯ ಉತ್ತರ ಭಾಗವನ್ನ ನಾನು ಆಳ್ವಿಕೆ ಮಾಡ್ತೀನಿ, ದಕ್ಷಿಣ ಭಾಗವನ್ನ ನೀನ್ ಆಳ್ವಿಕೆ ಮಾಡು ಅಂತ ಹೇಳಿ ಬಿಟ್ಕೊಡ್ತಾರೆ. ಪಾಪ ಇದರಿಂದ ದೃಪದನಿಗೆ ಬೇಜಾರಾಗತ್ತೆ, ಆದ್ರೂ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಜಾಗ ಸಿಕ್ತಲ್ಲ ರಾಜ ಆಗಿ ಉಳ್ಕೊಳ್ಳೋಕೆ ಅಂತ ಹೇಳಿ ಅವ್ರ ಮೇಲೆ ಕೋಪ ಇದ್ರೂನು ಅವ್ನು ಹಾಗೆ ಕತ್ಬಗ್ಸ್ಕೊಂಡ್ ಬಂದ್ಬಿಡ್ತಾನೆ, ಸರಿ ಅಂತ ಹೇಳಿ ಒಪ್ಕೊಂಡು. ಇದರಿಂದ ದ್ರೋಣರಿಗೆ ತುಂಬಾ ಖುಷಿ ಆಗತ್ತೆ. ಒಂದು ವಿಷಯದಲ್ಲಿ ಅವರು ಅವ್ರಿಗಾದಂತಹ ಅವಮಾನವನ್ನ ಮೆಟ್ಟಿ ನಿಲ್ತಾರೆ. ಎರಡನೇದೇನಾಗತ್ತೆ ಅಂದ್ರೆ, ಅವರು ಕೂಡ ರಾಜನಾಗಿ ಭಾಗೀರಥಿಯ ಉತ್ತರ ಭಾಗವನ್ನ ಆಳೋಕ್ ಶುರು ಮಾಡ್ತಾರೆ. ಈ ವಿಷಯ ಹಸ್ತಿನಾವತಿಯ ಎಲ್ಲಾ ಜನರಿಗೂ ಗೊತ್ತಾಗತ್ತೆ, ಎಲ್ಲರೂ ಖುಷಿ ಆಗ್ತಾರೆ. ಯಾಕಂತ ಅಂದ್ರೆ ಪಾಂಡವರ ಪರಾಕ್ರಮ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಹಾಗೆ ಧೃತರಾಷ್ಟ್ರ ಕೂಡ ಯೋಚನೆ ಮಾಡ್ತಾನೆ, ಇದೇ ಸಮಯ ಪಟ್ಟಾಭಿಷೇಕ ಮಾಡೋಕೆ ಅಂತ ಹೇಳಿ 101 ಜನ ಮಕ್ಕಳು ಹಾಗೆ ಇಲ್ಲಿದ್ದಂತಹ 5 ಜನರಲ್ಲಿ ಯಾರೋ ದೊಡ್ಡವನು ಅಂತ ನೋಡಿದಾಗ ನಮ್ಮ ಯುಧಿಷ್ಠಿರ ದೊಡ್ಡವನಾಗಿರ್ತಾನೆ. ಹಾಗಾಗಿ ಅವನೇ ರಾಜ ಆಗ್ಬೇಕು ಅಂತ ಹೇಳಿ ಅವನಿಗೆ ಪಟ್ಟಾಭಿಷೇಕ ಮಾಡ್ಕೊಡ್ತಾರೆ. ಇದರಿಂದ ಯುಧಿಷ್ಠಿರ ಹಸ್ತಿನಾವತಿಯ ಹೊಸ ರಾಜನಾಗಿ ಹೊರ ಹೋಗ್ತಾನೆ. ಅವನ 4 ಜನ ತಮ್ಮಂದಿರು ಕೂಡ ಅವನಿಂದ ನಿಂತಿರ್ತಾರೆ. ಇದರಿಂದ ಕೌರವರಿಗೆ ಹಾಗೆ ಧೃತರಾಷ್ಟ್ರನಿಗೂ ಕೂಡ ಅವರ ಮೇಲೆ ಅಸೂಯೆ ಉಂಟಾಗತ್ತೆ. ಇದು ಇವತ್ತಿನ ಸಂಚಿಕೆ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ನಾನು ಹೇಗೆ ಪಾಂಡವರನ್ನ ಸಾಯಿಸೋಕೆ ಕೌರವರು ಪ್ರಯತ್ನ ಪಡ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.